ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು SIR ಕಾರ್ಯಕ್ರಮವನ್ನ ಇಲ್ಲಿ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ರು. ಎಲ್ಲ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಹಾಗೂ KPCC ಅಧ್ಯಕ್ಷರು ನೂತನವಾಗಿ ನಮ್ಮ ಧಾರವಾಡ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮತ ಕಾಂಗ್ರೆಸ್ ನಡೆ ಮತ ರಕ್ಷಣೆ ಕಡೆ ಅಂತ ಅನ್ನುವಂತ ಅಭಿಯಾನವನ್ನ ಮಾಡ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ಕೊಂಡಿದೀವಿ. ಏನಂದ್ರೆ ಇದು ಮತ ಪರಿಷ್ಕರಣೆ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಬಿಜೆಪಿ ಅವರು ಏನು ಓಟ್ಗಳನ್ನ ಚೋರಿ ಮಾಡ್ತಾ ಇದ್ದಾರೆ. ಮತ ಪಟ್ಟಿಯಿಂದ ಏನು ಕಾಂಗ್ರೆಸ್ ವೋಟರ್ಸ್ ಅಂತ ಯಾರಿಗೆ ಗೊತ್ತಿರ್ತದ ಅವ್ರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ ಇವತ್ತಿನ ದಿವಸ ಇಲ್ಲಿ ನಾವು ಎಲ್ಲರಿಗೂ ಒಂದು ಮುನ್ಸೂಚನೆಯಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಮತ ಪರೀಕ್ಷಣೆಯನ್ನು ಏನು ಈ ಅಭಿಯಾನ ಐತಿ ಇದೇನ್ ತಂದಾರಲ್ಲ ಮೇಡಮ್, ಸಮರ್ಥವಾಗಿ ನಡೀತೈತೆ ಅನ್ನೋದು ನಿಮ್ಮ ಅಭಿಪ್ರಾಯನ? ಸಮರ್ಥವಾಗಿ ನಡೆಸಬೇಕು ಅಂತಾನೆ ಇದನ್ನ ಇವತ್ತು ನಾವು ಎಲ್ಲರಿಗೂ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇದರಿಂದ ಲೋಪದೋಷ ಕಂಡು ಬಂದಲ್ಲಿ ತಮ್ಮ ನಡೆ ಏನಿರುತ್ತೆ? ಇಲ್ಲ, ಲೋಪದೋಷಗಳು ಆಗ್ಬಾರ್ದು ಅಂತಾನೆ ಇದನ್ನ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದಾರೆ. ಅದರಿಂದಾಗಿ ಯಾವುದೇ ಲೋಪದೋಷ ಆಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ. ಈಗ ನೂತನವಾಗಿ KPCC ಅಧ್ಯಕ್ಷರು ಬಂದಾರ. ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ, ಪ್ರತಿ ವಾರ್ಡ್ಗೆ, ಪ್ರತಿ ಬೂತ್ಗೆ ಭೇಟಿಯನ್ನ ಕೊಡ್ತೀನಿ ಅಂತ ಹೇಳಿದಾರೆ. ಹಂಗಾಗಿ ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಸಾಹೇಬ್ರ ನೇತೃತ್ವದಲ್ಲಿ, ಹಾಗೆ ನಮ್ಮ BK ಹರಿಪ್ರಸಾದ್ ಸಾಹೇಬ್ರು KPCC ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲೂ 2028ರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷನ ಆಡಳಿತಕ್ಕೆ ಬರ್ತದೆ ಅಂತ ನಾನು ಹೇಳಿ ಬಯಸ್ತೀನಿ. ಏನಂತಂದ್ರೆ ಹಲವಾರು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ದುಡಿತಾ ಇದ್ದೀರಿ. ಮುಂದಿನ ಬರೋ ದಿನಮಾನಗಳಲ್ಲಿ ತಮ್ಮ ಒಂದು ಜವಾಬ್ದಾರಿಯುತವಾಗಿ ಯಾವ್ದಾದ್ರು ಸ್ಥಾನಮಾನ ಸಿಗ್ಬೋದಾ? ಈಗ ನೋಡ್ರಿ, ಏನನ್ನ ಬಹಳ ವರ್ಷದಿಂದ ನೋಡ್ತಾ ಇದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಗುರುತಿಸಿ ಪಕ್ಷದವರು ತಾವಾಗೆ ಕರೆದು ಪೋಸ್ಟ್ ಅನ್ನ ಕೊಡ್ತಾರ ಅಂತ ನಾನ್ ಅನ್ಕೊಂಡೇನೆ. ಯಾಕಂದ್ರೆ ನಾನು ಈಗ ಹಲವಾರು ವರ್ಷಗಳಿಂದ ಕೆಲಸ ಮಾಡತ್ತಿದ್ದೆ. ಈಗ ನನ್ನನ್ನು ಗುರುತಿಸಿ ನನಗೆ ಪೋಸ್ಟ್ ಕೊಟ್ಟಾರ. ಅದೇ ರೀತಿ ಮುಂದಿನ ದಿನದೊಳಗೂ ಯಾರು ಸಣ್ಣ ಕಾರ್ಯಕರ್ತರಿದ್ರು ಯಾರು ಕೆಲಸ ಮಾಡ್ತಾರೋ ಅವರಿಗೆ ಇವತ್ತಲ್ಲ ನಾಳೆ ಅವಕಾಶವನ್ನ ಪಕ್ಷ ಕೊಟ್ಟೆ ಕೊಡ್ತದೆ ಅಂತ ನಾನು ಹೇಳ್ತೀನಿ. ಧನ್ಯವಾದ.